ಕರ್ನಾಟಕ ರಾಜ್ಯದಲ್ಲಿ ಕುತೂಹಲವನ್ನು ಕೆರಳಿಸಿದ್ದಂತಹ ಉಪಚುನಾವಣೆಗಳ ಪೈಕಿ 2 ಕ್ಷೇತ್ರಗಳ ಫಲಿತಾಂಶಗಳು ಈಗ ನಿಶ್ಚಿತ ರೂಪವನ್ನು ಪಡೆದುಕೊಳ್ಳುವಂತಹ ಸಮಯ. ಮುಂದಿನ 1 ಗಂಟೆಗಳ ಕಾಲದಲ್ಲಿ ಶಿರಾದಲ್ಲಿ ಏನಾದೀತು ಎಂಬ ಮಾಹಿತಿ ಹೊರಕ್ಕೆ ಬರೋದು ನಿಶ್ಚಿತ. ನಾನು ಬೆಳಿಗ್ಗೆನೇ ಹೇಳ್ತಾ ಇದ್ದೆ 7,000 ಮತಗಳ ಅಂತರ ಬಂದಾಗ ಶಿರಾ ಗೆಲ್ಲತ್ತೆ ಅಂತ ನಮ್ಮ ಸ್ಟುಡಿಯೋನಲ್ಲಿದ್ದಂಥ ಕೆಲ ಅತಿಥಿಗಳು ಅಭಿಪ್ರಾಯ ಪಟ್ಟಾಗ ನಾನು ಹೇಳಿದೆ ನೋ, ನಾಟ್ ನೆಸಸರಿಲಿ, ಬಿಕಾಸ್ ಕೆಲವು ಪಂಚಾಯಿತಿಗಳಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಅವುಗಳು ಒಳಕ್ಕೆ ಬಂದ ಕೂಡಲೇ ಒಂದೇ ಒಂದು ರೌಂಡಲ್ಲಿ 5,000 6,000 ಓಟು ವೈಪೌಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ಲಿ. ಹಾಗಾದಾಗ ಡೆಫಿನೆಟ್ಲಿ ಕೆಳಗಿಳಿಯತ್ತೆ. ಡೂ ನಾಟ್ ಡಿಕ್ಲೇರ್ ಶಿರಾನ ಸ್ಟಿಲ್ ಅಂತ. ಆದರೆ ರಾಜರಾಜೇಶ್ವರಿಯ ವಿಚಾರದಲ್ಲಿ ಹಾಗೆ ಹೇಳಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ನಿರೀಕ್ಷೆ ಇದ್ದಿದ್ದು ರಾಜರಾಜೇಶ್ವರಿನಲ್ಲಿ 12-13ನೇ ಸುತ್ತಿನವರೆಗೆ ಭಾರತೀಯ ಜನತಾ ಪಕ್ಷ ತನ್ನ ಲೀಡನ್ನು ಉಳಿಸ್ಕೊಳ್ಳುತ್ತೆ. ಆದರೆ 13ರಿಂದ 20ನೇ ಸುತ್ತಿನವರೆಗೆ ಬಂದಾಗ ಭಾರತೀಯ ಜನತಾ ಪಕ್ಷದ ಲೀಡು ಇಳಿಬೇಕು ಅಂತ ಲೆಕ್ಕ ಇತ್ತು. ಮತ್ತು 20ರಿಂದ 24ಕ್ಕೆ ಬಂದಾಗ ಬರಬಹುದು ಅಂತಿತ್ತು. ಆದರೆ ಹಾಗಾಗ್ತಾ ಇಲ್ಲ. ಲೀಡನ್ನು ಹೋಲ್ಡ್ ಮಾಡ್ಕೋತಾನೇ ಇದ್ದಾರೆ ಅವರುಗಳು. ಅದರ ಪರಿಣಾಮ ಅಲ್ಲಿ ಅವರು ಗೆಲುವಿನ ಕಡೆಗೆ ಹೆಜ್ಜೆ ಹಾಕಿದ್ದಾರೆ. ಈ ದೇಶವನ್ನು ಕಂದಾಯ ಮಂತ್ರಿ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ ಸರ್. ಆಲ್ ರೈಟ್, ಅವರು ಮಾತಾಡಿರ್ತಾರೆ. ಸಹಜವಾಗಿ ರಾಜರಾಜೇಶ್ವರಿ ಮತ್ತು ಶಿರಾ ವಿಚಾರದಲ್ಲಿ ಅವರುಗಳು ಮಾತಾಡಿರ್ತಾರೆ. ಭಾರತೀಯ ಜನತಾ ಪಕ್ಷದವರು ಈಗ ಮಾತಾಡ್ತಾ ಇರೋದು ರಾಜ್ಯದಲ್ಲಿ ನನಗೆ ದೊಡ್ಡದಾಗಿ ಕಾಣಿಸ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷದವರು ಬಹುಶಃ ಈಗ ಮಾತನಾಡೋಕ್ಕೆ ಟ್ರೈ ಮಾಡಬೇಕಾಗಿರೋದು ಬಿಹಾರ ಅಂತ ಕಾಣಿಸ್ತಾ ಇದೆ. ಕಾರಣ ಭಾರತೀಯ ಜನತಾ ಪಕ್ಷ ಮತ್ತು JDU 128 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಇಟ್ಕೊಂಡಿದೆ. RJD 104 ಸ್ಥಾನಗಳಲ್ಲಿ ಮುನ್ನಡೆ ಇಟ್ಕೊಂಡಿದೆ. ಬಟ್ ಇಲ್ಲೊಂದು ಟ್ರಬಲ್ ಇದ್ದಂಗೆ ಇದೆ. ಈ ಟ್ರಬಲ್ಲು ಯಡಿಯೂರಪ್ಪನವರ ನೇತೃತ್ವದಲ್ಲಿ BJPಯವರು 105 ಸ್ಥಾನಗಳಿಗೆ ಬಂದು ಕುಸಿದು ನಿಂತು ಕಾಂಗ್ರೆಸ್ ಮತ್ತು JDS ಸರ್ಕಾರ ಆದಾಗ ಬಂದಂಥ ಟ್ರಬಲ್ ಇದ್ದಂಗೆ ಕಾಣಿಸ್ತಾ ಇದೆ ನನಗೆ. ಅದೇನೆಂದರೆ ನಾನು ಈಗಷ್ಟೇ ಚೆಕ್ ಮಾಡಿಕೊಂಡಿರೋ ಮಾಹಿತಿಗಳ ಪ್ರಕಾರ ಸುಮಾರು 70 ಕ್ಷೇತ್ರಗಳಲ್ಲಿ 1000ಕ್ಕೂ ಕಡಿಮೆ ಅಂತರದಲ್ಲಿ ಇವರಿಬ್ಬರ ನಡುವೆ ಹಣಾಹಣಿ ನಡೀತಾ ಇದೆ. ಅರೌಂಡ್ 70 ಕಾನ್ಸ್ಟಿಟ್ಯೂಯನ್ಸೀಸ್. ಇಟ್ ಕ್ಯಾನ್ ಗೋ ಕಂಪ್ಲೀಟ್ಲಿ ಐದರ್ ವೇ. ಆ್ಯಂಡ್ ಅದರಲ್ಲಿ RJD ಅಪಿಯರ್ಸ್ ಟು ಬಿ ಸ್ಟ್ರಾಂಗಲ್ ಅಂತ ಇದ್ದಾರೆ. ದ್ಯಾಟ್ ಈಸ್ ದಿ ಟ್ರಬಲ್. ಅದೇನಾದರೂ ಏರ್ಪೇರ್ ಆದರೆ ಬಹುಶಃ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಒಂದು ದೊಡ್ಡ ಹಿನ್ನಡೆ ಆಗುವ ಸರ್ವ ಸಾಧ್ಯತೆಗಳು ಇದೆ. ಸೊ ಡೂ ನಾಟ್ ಸೇ ಬಿಹಾರ್ ಈ ಕಡೆ ಆ ಕಡೆ ಹೋಗಿದೆ ಅನ್ನೋದನ್ನು. ಲಾಸ್ಟ್ ಮಿನಿಟ್ವರೆಗೂ ತೇಜಸ್ವಿ ಯಾದವ್ ಅನ್ಬಿಲೀವಬಲ್ ಲೆವೆಲ್ಸಲ್ಲಿ ಫೈಟನ್ನು ಕೊಡ್ತಾ ಇರುವಂಥದ್ದು ನಿಜ. ಅಫ್ಕೋರ್ಸ್ ವಿತ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ವಾಟ್ ಎವರ್ ದಿ ರೋಲ್ ಆಫ್ ಕಾಂಗ್ರೆಸ್ ಪಾರ್ಟಿ ಆರ್ ಅದ್ರದ್ದು ಪಾರ್ಟ್ನರ್ಸಿನ ಶಕ್ತಿಗಳು ಏನೇ ಇದ್ಕೊಳ್ಳಿ, ಬಟ್ ಅವ್ರದ್ದು ಟೀಮ್ ಈಸ್ ಎ ಟೀಮ್. ಬಟ್ BJP ಅವ್ರಿಗೆ ಒಂದು ಸಂತೋಷ ಏನಿರಬಹುದು ಅಂದರೆ 1-2 ಎಕ್ಸಿಟ್ ಪೋಲ್ಗಳಲ್ಲಿ RJD 2/3 ಮೆಜಾರಿಟಿ 180 ರೇಂಜ್ಗೆ ಹೋಗ್ಬಿಡುತ್ತೆ ಅಂತಂತ ಇದ್ರು. ಅದಾಗುವಂಥ ಸಾಧ್ಯತೆ ಸ್ವಲ್ಪ ಕಡಿಮೆ ಇದ್ದಂಗಿದೆ. ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಮತ್ತು JDU ಸೋತರೂ ಭಾಳ ದೊಡ್ಡ ಒಂದು ಫೈಟನ್ನು ಕೊಟ್ಟೇ ಸೋಲೋಂಗೆ ಕಾಣಿಸ್ತಾ ಇದೆ. ಬಟ್ BJP ಮತ್ತು JDU ಇದ್ದಂತಹ ಈ ಚುನಾವಣೆಯನ್ನು ನಡೆಸಿದ್ದ ಪರಿಸ್ಥಿತಿಗೂ RJD ಮತ್ತು ಕಾಂಗ್ರೆಸ್ ನಡೆಸಿದ್ದ ಪರಿಸ್ಥಿತಿಗೂ ಭಾಳ ಭಿನ್ನ ಇದೆ. ಬಿಕಾಸ್ ಟ್ರಮಂಡಸ್ ಬ್ಯಾಕ್ ಸಪೋರ್ಟ್ ಇತ್ತು ಇವರಿಬ್ಬರಿಗೂ. ಅವರದ್ರಲ್ಲಿ ತೇಜಸ್ವಿ ವಾಸ್ ಒಂಥರ ಲೋನ್ ವುಲ್ಫ್ ಥರ ಫೈಟ್ ಮಾಡ್ದಂಗೆ ಕಾಣಿಸ್ತಾ ಇತ್ತು. ಒಂದೇ ಒಂದು ತೋಳ ಥರ ನುಗ್ದಂಗೆ ಕಾಣಿಸ್ತಾ ಇದೆ. ಒಂದಂತೂ ನಿಜ, ತೇಜಸ್ವಿ ಯಾದವ್ ಭಾರತೀಯ ಜನತಾ ಪಕ್ಷ ಮತ್ತು JDUಗೆ ಬೇಕಾದಷ್ಟು ಕೆಲಸ ಕೊಟ್ಟಿದ್ದಾರೆ ಅಂತಲೇ ಅರ್ಥ. ಇದರಲ್ಲಿ ಯಾವ ಅನುಮಾನ ಇಲ್ಲ. ಫಲಿತಾಂಶ ಏನು ಬೇಕಾದ್ರೂ ಆಗ್ಬೋದು. ಐ ಡೋಂಟ್ ನೋ ಇನ್ನೊಮ್ಮೆ ಏನಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಬಹುಶಃ ತಡ ಆಗ್ತಾ ಇದೆ ಬಿಹಾರದ ಫಲಿತಾಂಶಗಳು. ಬಿಕಾಸ್ ಭಾಳ ಕಡೆ ಮತ ಎಣಿಕೆ ನಿಂತ್ಕೋತಾ ಇದೆ, ಸ್ಥಗಿತಗೊಳ್ತಾ ಇದೆ. ಭಾಳ ಕಡೆ ಸ್ಥಗಿತಗೊಳ್ತಾ ಇದೆ, ಗೋಜಲು ಹೆಚ್ಚಾಗ್ತಾ ಇದೆ. ಅದರ ಪರಿಣಾಮ ಈ ಫಲಿತಾಂಶ ಸಂಜೆ 6:30-7ರವರೆಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರವನ್ನು ಈಗ ಹೇಳ್ತಾ ಇದ್ದಾರೆ. ಇಟ್ ಮೇ ಗೋ ಅಪ್ ಟು ದ ಈವ್ನಿಂಗ್, ನಥಿಂಗ್ ಕ್ಯಾನ್ ಬಿ ಡಿಸೈಡೆಡ್ ಟಿಲ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತುಂಬ ತಡ ಆಗ್ತಾ ಇದೆ ಬಿಹಾರದ ಫಲಿತಾಂಶ. ಬಟ್ ಸೇಮ್ ಕೆನಾಟ್ ಬಿ ಸೆಡ್. ಇದನ್ನು ನಾವು ಈ ಕಡೆ ರಾಜ್ಯಕ್ಕೆ ಬಂದಾಗ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಟ್ ಈಸ್ RR ನಗರದಲ್ಲಿ ಒನ್ ಸೈಡೆಡ್ ಆಗಿ ನುಗ್ಗಿ ಹೊರಟೋಗ್ತಾ ಇದ್ದಾರೆ BJPಯವರು. ಬಟ್ ಶಿರಾನಲ್ಲಿ ಎಕ್ಸ್ಪೆಕ್ಟೆಡ್ ಲೆವೆಲ್ಸ್ಗಿಂತ ಹೆವಿ ಫೈಟನ್ನು BJP ಆ್ಯಂಡ್ ಕಾಂಗ್ರೆಸ್ ಕೊಡ್ತಾ ಇದೆ. ಹಾಗೆ ನೋಡಿದ್ರೆ BJPಲಿ ಒಂದು ಸಮಾಧಾನ ಪಟ್ಕೋಬೋದು. ನಮ್ಮ ನಿರೀಕ್ಷೆ ಪ್ರಕಾರ ಅಲ್ಲಿ ಗೆಲ್ತೀವಿ ಅಂತ ಇರ್ಬೋದು, ಗೆಲ್ಲಬಹುದು, ನಂಗೆ ಗೊತ್ತಿಲ್ಲ. ಬಟ್ JDSನ ಪರ್ಫಾರ್ಮೆನ್ಸ್ ಈಸ್ ಕ್ರಿಯೇಟಿಂಗ್ ಟ್ರಬಲ್ ಇನ್ ಶಿರಾ ಆ್ಯಂಡ್ ರಾಜರಾಜೇಶ್ವರಿ ನನ್ನ ಲೆಕ್ಕಾಚಾರದಲ್ಲಿ. ಬಿಕಾಸ್ JDSಗೆ ಯಾವ ಪ್ರಮಾಣದಲ್ಲಿ ಮತಗಳಲ್ಲಿ ಬರಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಇತ್ತು, ಆ ಪರಿಪ್ರಮಾಣದಲ್ಲಿ ಮತಗಳು ಬರ್ತಾ ಇರೋಂಗೆ ಕಾಣಿಸ್ತಾ ಇಲ್ಲ ನನಗೆ. ಶರವಣ, ಐ ಡೋಂಟ್ ನೋ ಏನಕ್ಕೆ ಅದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಆ ಪ್ರಮಾಣದಲ್ಲಿ ಅವ್ರಿಗೆ ಮತಗಳು ಬರ್ತಾ ಇಲ್ಲ. ಹಾಗಾಗಿ ಶಿರಾನಲ್ಲಿ JDS ಕಡಿಮೆ ಮತಗಳನ್ನು ಪಡ್ಕೊಳ್ತಾ ಇರೋದು. ಯಾರು ಹೊಡಿತಾ ಇದೆ ಏಟು ಅನ್ನೋದನ್ನು ಕಂಡು ಹಿಡ್ಕೊಳ್ಳೋಕೆ ಇನ್ನೊಂದು 2-3 ರೌಂಡ್ ಆಗಬೇಕು.
ಯಾರಿಗೋ ಹೊಡಿತಾ ಇದೆ ಅದು ಏಟನ್ನು. 99% ನನ್ನ ತಕ್ಷಣಕ್ಕೆ ಹೇಳೋದಾದರೆ ಶಿರಾನಲ್ಲಿ JDS ವೋಟ್ಗಳು BJPಗೆ ಶಿಫ್ಟ್ ಆಗಿರೋ ಲಕ್ಷಣಗಳು ಕಾಣಿಸ್ತಾ ಇದೆ. ದೇರ್ ಇಸ್ ಅ ಕ್ಲಿಯರ್ ಇಂಡಿಕೇಶನ್ ಶಿಫ್ಟ್ ಆಗಿದೆ BJPಗೆ ವೋಟ್ಗಳು. ಆದರೆ ಕಳ್ಳಂಬೆಳ್ಳ, ಶಿರಾ ಟೌನ್ ಇದೆಲ್ಲ ಓಪನ್ ಆದಾಗ ಮೈನಾರಿಟಿ ವೋಟ್ಸ್ಗಳು ಒಂದಷ್ಟು ಫುಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಾಗ ಈ ಮತಗಳ ಅಂತರ ಏನಾಗುತ್ತೆ, 1700 ಮತಗಳ ಅಂತರಕ್ಕೆ ಬಂದಿದ್ದಾರೆ ಈಗ ಭಾರತೀಯ ಜನತಾ ಪಕ್ಷದವರು ನಿಜ. ಬಟ್ 1700 ವೋಟ್ಸನ್ನು ವೈಪೌಟ್ ಮಾಡಿಬಿಡ್ಬೋದು ಒಂದು ರೌಂಡಲ್ಲಿ ಯಾರು ಒಬ್ಬರು ಅಭ್ಯರ್ಥಿ ಬೇಕಿದ್ರೆ. ದಟ್ ಈಸ್ ಪಾಸಿಬಲ್ ಬೈ ಜಯಚಂದ್ರ ಅಷ್ಟೇ ಕಾಂಗ್ರೆಸ್ನಿಂದ. ಆದರೆ ಯು ಕೆನಾಟ್ ಸೇ ಅದನ್ನು ನಾವು ರಾಜರಾಜೇಶ್ವರಿ ವಿಚಾರದಲ್ಲಿ ಹೇಳಲಿಕ್ಕಾಗಲ್ಲ. ಆಲ್ಮೋಸ್ಟ್ ಇಂಪಾಸಿಬಲ್ ರಾಜರಾಜೇಶ್ವರಿ ಲೀಡನ್ನ ಇನ್ ವೈಪೌಟ್ ಮಾಡಲಿಕ್ಕೆ. ಬಿಕಾಸ್ ನಾನು ಎಲೆಕ್ಷನ್ ಕಮಿಷನ್ನು ಅಥವಾ ಫೈನಲ್ ರಿಸಲ್ಟ್ ಬರೋವರೆಗೂ ಹೀಗೆ ಗೆದ್ದರು ಸೋತರು ಅಂತ ಹೇಳೋದಕ್ಕೆ ನನಗೆ ಯಾವ ಹಕ್ಕು ಇಲ್ಲ. ಹಾಗಾಗಿ ನಾನು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಟೆಕ್ನಿಕಲಿ ನಮ್ಗೆ ಹೇಳೋಕ್ಕಾಗದೇ ಇರಬಹುದು. ಬಟ್ ಪ್ರಾಕ್ಟಿಕಲಿ ಹೇಳೋದಾದರೆ ಈ 38,000 ಮತಗಳ ಅಂತರವನ್ನು ಉಳ್ಕೊಂಡಿರೋ ಇನ್ನೊಂದು 8-10 ರೌಂಡ್ಸಲ್ಲಿ ವೈಪೌಟ್ ಮಾಡ್ತೀವಿ ಅಂತ ಯಾರು ಅಂದ್ಕೊಂಡ್ರೆ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಅದು ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಲುಕ್ಸ್ ಲೈಕ್ ಡಿಕ್ಲೇರ್ಡ್ ರಾಜರಾಜೇಶ್ವರಿ ಆ ಲೆವೆಲ್ಗೆ ಹೊರಟೋಗ್ತಾ ಇದೆ. ಇನ್ನು ಮಧ್ಯಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಸರ್ಕಾರವನ್ನು ಭದ್ರ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲಿ ಯಾವ ಸಮಸ್ಯೆನೂ ಅವ್ರಿಗೆ ಕಾಣಿಸ್ತಾ ಇಲ್ಲ. ಉತ್ತರ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಅದರ ಪರಿಸ್ಥಿತಿಗಳನ್ನು ಭಾಳ ಹೀನಾಯವಾಗಿದೆ ಅನ್ನೋ ಲೆವೆಲಲ್ಲಿ ಏನು ಇದ್ದಂಗಿಲ್ಲ. ಅಲ್ಲೂ ಚೆನ್ನಾಗೇ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಲೆಟ್ ಸಿ ಯಾವ್ಯಾವ್ದು ಎಲ್ಲೆಲ್ಲಿಗೆ ಬರುತ್ತೆ ಅಂತ ಮುಂದಿನ 1 ಗಂಟೆ ಕಾಲದಲ್ಲಿ. ಈಗ ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿಯ ಪ್ರಕಾರ ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನಗೆ 44,000 ಮತಗಳ ಅಂತರಕ್ಕೆ ಮೂವ್ ಆಗ್ತಾ ಇದ್ದಾರೆ ಅವರು. ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ನನ್ನ ಲೆಕ್ಕಾಚಾರದಲ್ಲಿ. ಬಿಕಾಸ್ ಎಲ್ಲರ ಲೆಕ್ಕ ಇದ್ದಿದ್ದು ಮುನಿರತ್ನ ಗೆಲ್ಲಬಹುದು, ಆದರೆ ಗೆದ್ದರೂ ಆ ಮಾರ್ಜಿನ್ ಸುಮಾರು 15,000 to 20,000ಕ್ಕೆ ಬಂದು ನಿಂತ್ಕೋಬಹುದು ಅನ್ನೋ ಲೆಕ್ಕಾಚಾರ ಕೆಲವರಿಗೆ ಇತ್ತು. ದಿ ವರ್ಸ್ಟ್ ಕೇಸ್ ಸಿನಾರಿಯೋ ಕುಡ್ ಬಿ 15,000-20,000 ಅಂತ ಲೆಕ್ಕ ಇತ್ತು. ಬೆಸ್ಟ್ ಕೇಸ್ ಸಿನಾರಿಯೋ 30,000ವರೆಗೆ ಹೋಗ್ಬೋದು ಅವರು ಅಂತ ಇತ್ತು. ಅದನ್ನು ಮೀರಿ ಮುಂದಕ್ಕೆ ಹೋಗೋಂಗೆ ಕಾಣಿಸ್ತಾ ಇದೆ. ದ್ಯಾಟ್ ಈಸ್ ಶೋಯಿಂಗ್ ಓನ್ಲಿ ಒನ್ ಥಿಂಗ್. ಏನಪ್ಪ ರಾಜರಾಜೇಶ್ವರಿಲಿ ಅಂತಂದರೆ ಸಮ್ವೇರ್ ಎಲ್ಲೋ ಒಂದು ಕಡೆ ಈ 9 ವಾರ್ಡ್ಗಳಲ್ಲಿ ಜಾತಿಯನ್ನು ಮೀರಿ ಜನ ಓಟ್ ಹಾಕ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಅದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಆ ಮತಗಳು, ಒಕ್ಕಲಿಗರ ಮತಗಳು ಎಲ್ಲಿ ಬರಬೇಕು ಅನ್ನೋ ನಿರೀಕ್ಷೆ ಕಾಂಗ್ರೆಸ್ಗೂ ಇತ್ತು ಮತ್ತು JDSಗೂ ಇತ್ತು. ಅಲ್ಲಿಗೆ ಹೋದಂಗೆ ಕಾಣಿಸ್ತಾ ಇಲ್ಲ. ಆ ರೀತಿ ಪೂರ್ಣ ಪ್ರಮಾಣದಲ್ಲಿ ಆ ರೀತಿ ಮತಗಳು ಹೋದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಭಾಳ ಈಸಿಯಾಗಿ ಮುನಿರತ್ನ ಅಭ್ಯರ್ಥಿಯ ಶಕ್ತಿ ಮತ್ತು ಅಭ್ಯರ್ಥಿಯ ಕ್ಷೇತ್ರದಲ್ಲಿ ಉಳ್ಕೊಂಡಿದ್ದಂಥ ರೀತಿ ಪ್ಲಸ್ BJPಯ ಸಂಘಟನೆಯ ಮತ್ತು BJPಯ ಮೂಲ ಮತಗಳು ಬಂದು ಜಾಯಿನ್ ಆಗಿರೋಂಗೆ ಕಾಣಿಸ್ತಾ ಇದೆ. ಇದೆಲ್ಲದರ ಪರಿಣಾಮ ಅವರ ಮತಗಳ ಅಂತರ ನಮ್ಮ ನಿರೀಕ್ಷೆಗಳನ್ನು ಮೀರಿ ಮುಂದಕ್ಕೆ ಹೋಗ್ತಾ ಇರೋಂಗೆ ಕಾಣಿಸ್ತಿದೆ. ಕಾಂಗ್ರೆಸ್ ರಾಜರಾಜೇಶ್ವರಿನಲ್ಲಿ ಆಬ್ವಿಯಸ್ ಸಮಸ್ಯೆಗಳನ್ನು ಅನುಭವಿಸಿದೆ. ಅದೇನಪ್ಪ ಅಂತಂದರೆ ಸಂಘಟನಾತ್ಮಕವಾಗಿ ಅವರಿಗೆ ಸ್ಥಳ ಮಟ್ಟದಲ್ಲಿ ಅವರಿಗೆ ವರ್ಕರ್ಸೇ ಸಿಗೋದು ಸ್ವಲ್ಪ ಕಷ್ಟ ಆಗ್ತಾ ಹೋಯಿತು, ಲೀಡರ್ಗಳು ಸಿಗೋದು ಕಷ್ಟ ಆಗ್ತಾ ಹೋಗಿತ್ತು. ಪ್ಲಸ್ ಚುನಾವಣೆಯನ್ನು BJP ಅಭ್ಯರ್ಥಿ ವರ್ಸಸ್ DK ಬ್ರದರ್ಸ್ ಅನ್ನೋ ಥರ ಬಿಂಬಿಸಲಾಗೋಗಿತ್ತು. ಅದರ ಪರಿಣಾಮಗಳು ಭಾಳ ಸ್ಪಷ್ಟವಾಗಿ ಒಂದರ ಮೇಲೆ ಒಂದು ಕಾಣಿಸ್ಕೊಳ್ತಾ ಹೋಗ್ತಾ ಇದೆ ಅಂತ ಕಾಣುತ್ತೆ. ಇದು ಈ ಹೊತ್ತಿನ ಈ ಕ್ಷಣದಲ್ಲಿ ಬರ್ತಾ ಇರುವಂಥ ಮಾಹಿತಿಗಳು. ನಮ್ಮ ಜೊತೆ ಸ್ಟುಡಿಯೋನಲ್ಲಿ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು, ಮಾನ್ಯ ಶಾಸಕರು ಭಾರತೀಯ ಜನತಾ ಪಕ್ಷ, ಬ್ರಿಜೇಶ್ ಕಾಳಪ್ಪ ಕಾಂಗ್ರೆಸ್ ಮತ್ತು ಶರವಣ JDS, ಹಾಗೂ ಶಂಕರ್ ಶೆಟ್ಟಿ ರಾಜಕೀಯ ವಿಶ್ಲೇಷಕರು ನಮ್ಮ ಸ್ಟುಡಿಯೋನಲ್ಲಿ ಇನ್ನೂ ಉಳ್ಕೊಂಡಿದ್ದಾರೆ, ನಮ್ಮ ಜೊತೆನೇ ಇದ್ದಾರೆ ಸಂಭಾಷಣೆಯನ್ನು ಮುಂದುವರಿಸಲಿಕ್ಕೆ. ಲೆಟ್ ಮಿ ಗೋ ಸ್ಟ್ರೈಟ್ ಟು ಬ್ರಿಜೇಶ್ ಫಸ್ಟ್, ಬಿಕಾಸ್ ನ್ಯಾಚುರಲಿ ನನಗೆ ಆ ಕುತೂಹಲ ಇದ್ದಂಗಿದೆ. ವಾಟ್ ನೆಕ್ಸ್ಟ್ ಟು ಕಾಂಗ್ರೆಸ್? ಫರ್ಗೆಟ್ ರಾಜರಾಜೇಶ್ವರಿ ಅಂಡ್ ಶಿರಾ. ರಾಜರಾಜೇಶ್ವರಿ ಅಂಡ್ ಶಿರಾ ಏನು ಇಂಪ್ಯಾಕ್ಟ್ ಮಾಡಲ್ಲ ಈ ಸರ್ಕಾರದ ಮೇಲೆ. ಎಂಥದ್ದು ಮಾಡಲ್ಲ. ನೀವು ಗೆದ್ದರೂ ಮಾಡಲ್ಲ, ಸೋತ್ರೂ ಮಾಡಲ್ಲ, ಎಂಥದ್ದು ಮಾಡಲ್ಲ. ಬಟ್ ಓವರ್ ಆಲ್ ತಗೊಳ್ಳೋದಾದ್ರೆ ಈವನ್ ಬಿಹಾರ್ ತಗೊಳ್ಳೋದಾದ್ರೂ, ಫರ್ಗೆಟ್ ಗುಜರಾತಲ್ಲಿ ಅವರು ಭಾಳ ಲಾಂಗ್ ಪೀರಿಯಡಿಂದ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಪೇಸನ್ನು. ನಿಮಗೆ ಆ ಸ್ಪೇಸೇ ಸಿಗದಂಗೆ ಮಾಡ್ತಾ ಇದ್ದಾರೆ ಅಲ್ಲಿ ಹೆಚ್ಚು ಕಡಿಮೆ. ಅಫ್ಕೋರ್ಸ್ ಅದರ ರಿವೈವಲ್ ಸ್ಟ್ರಾಟಜಿ ಈಗ ಓಪನ್ ಅಪ್ ಮಾಡಿದ್ದೀರಿ ಹಾರ್ದಿಕ್ ಪಟೇಲ್ ಮೂಲಕ. ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಟು ರಿಪೇರ್ ಇಟ್ ಔಟ್. ಅದನ್ನು ಅಷ್ಟು ಈಸಿ ಅಲ್ಲ ಅದು. ಐ ಹೋಪ್ ಕಾಂಗ್ರೆಸ್ ಪಾರ್ಟಿ ಲಾಂಗ್ ಪೀರಿಯಡ್ ಎಲ್ಲ ಪ್ಲಾನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ವಾಟ್ ನೆಕ್ಸ್ಟ್ ಕಾಂಗ್ರೆಸ್ಗೆ ಕರ್ನಾಟಕ ಮತ್ತು ಜನರಲಿ ಸ್ಟೇಟ್ ನೇಷನಲ್ಲಿ? ನೋಡಿ, ಇವಾಗ ಬಿಹಾರದ ಬಗ್ಗೆ ಮಾತಾಡಿದ್ರಿ. ಬಿಹಾರದಲ್ಲಿ ಇದುವರೆಗೂ ಸುಮಾರು 80 ಲಕ್ಷ ವೋಟ್ ಎಣಿಕೆ ಆಗಿದೆ. ಇನ್ನ ಒಂದು ಸುಮಾರು 4 ಕೋಟಿ ವೋಟ್ಗಳು ಎಣಿಕೆ ಆಗಬೇಕಾಗಿದೆ. ಸೊ ತಾವು ಹೇಳಿದ್ದು ಕರೆಕ್ಟ್ ಆಗಿದೆ. ಅದೇನು ಅಂತ ಹೇಳಿದ್ರೆ ಸುಮಾರು 6-6.5 ನೀವು ಬೇಸಿಕ್ ಇದು ಸಿಗುತ್ತೆ, ನಿಮಗೆ ಇಂಡಿಕೇಶನ್ ಸಿಗುತ್ತೆ. ಜೊತೆಗೆ ಇವಾಗ ಏನಾಗಿದೆ, ಎಲ್ಲ ರಾಜ್ಯಗಳಲ್ಲೂ ಇವಾಗ ಕೋವಿಡ್ ಇರೋದ್ರಿಂದ ಮತಗಟ್ಟೆಗಳು ಜಾಸ್ತಿ ಆಗಿವೆ. ಸೊ ಆ ಕಾರಣದಿಂದ ಬೇರೆ ಬೇರೆ ಕೌಂಟಿಂಗ್ ಸ್ಟೇಷನ್ಸ್ ಜಾಸ್ತಿ ಆಗಿದ ಕಾರಣ ಇನ್ನ ಮಾಹಿತಿ ಬರೋದು ಸ್ವಲ್ಪ ವಿಳಂಬ ಆಗುತ್ತೆ. ಸೊ ಆ ಕಾರಣದಿಂದ ಇವತ್ತು ತಾವೊಂದು ಮಾತು ಹೇಳಿದ್ರಿ, ಅದೇನು ಅಂತ ಹೇಳಿದ್ರೆ ಗುಜರಾತಲ್ಲಿ
ಇಲ್ಲ ಅವ್ರು ನಮ್ಮನ್ನ ಮುಗಿಸ್ಬಿಟ್ಟಿದ್ದಾರೆ ಅಂತ. ನೀವು ನಾನು ಮುಗಿಸಿದ್ದಾರೆ ಅಲ್ಲ ಅಲ್ಲ ಹಾಗಲ್ಲ ಯಾವತ್ತೂ ಹೇಳಲ್ಲ, ಅಲ್ಲ ಹಾಗಲ್ಲ ಯಾರನ್ನೂ. ಹಾಗಲ್ಲ ಅದನ್ನ ದೇವೇಗೌಡರು ಯಾವಾಗಲೂ ಹೇಳ್ತಾರೆ, ಯಾರನ್ನ ಯಾರು ಮುಗಿಸಕ್ಕಾಗಲ್ಲ ಅಂತ. ಮುಗ್ಸಕ್ಕಾಗಲ್ಲ ಅಂತ. ಯಾವಾಗಲೂ ಹೇಳ್ತಾರ ಅವರು, ಅದು ಟ್ರೂ ಆಲ್ಸೋ. ಹೌದೌದು. ಅದನ್ನ ಆಕ್ಚುಲಿ ಇವತ್ತು ನಾಯಕರು ಒಂದು ಮಾತು ಹೇಳಿದಾಗ ನಾನು ಅದನ್ನ ಹೇಳೋಣ ಅಂತಿದ್ದೆ, ಯಾರನ್ನು ಮುಗ್ಸಕ್ಕಾಗಲ್ಲ. ದಟ್ ಇಸ್ ಆಕ್ಚುಲಿ arrogance of democracy. I don't agree with it. ಹೌದು. Arrogance of democracy ಅದು. ಕೈ ತೋರ್ಸ ಹೇಳಿದಿರಿ See, no, no, no. ಭವಿಷ್ಯ ಕಡಿಮೆ ಆಗ್ತಾ ಇದೆ ಅಂತ ಹೇಳುವಂತದ್ದು ಹೇಳಿದ್ದೇನೆ ಹೊರತು ಮುಗಿಸ್ತಾರೆ ಅಂತ ಮಾನ್ಯ ಹೇಳಿಲ್ಲ. ಶಾಸಕ ನಾಯಕರೇ, ಕಾಂಗ್ರೆಸ್ ಭವಿಷ್ಯ ಕಡಿಮೆ ಆಗ್ತಿದೆ, ಜೆಡಿಎಸ್ ಭವಿಷ್ಯ ಕಡಿಮೆ ಆಗ್ತಿದೆ ಅನ್ನೋದೆಲ್ಲ ಫೇರ್, ನನಗೇನು ತೊಂದರೆ ಇಲ್ಲ. ಬಟ್ ನನ್ನ ಲೆಕ್ಕಾಚಾರದಲ್ಲಿ ಯಾರನ್ನು ಮುಗಿಸ್ಲಿಕ್ಕೆ ಆಗೋದಿಲ್ಲ, ಅದು ಎಲ್ಲರೂ ಒಪ್ಪುವಂತದ್ದು. ಅದು ಪ್ರಜಾಪ್ರಭುತ್ವದ ಒಳ್ಳೆ ಲಕ್ಷಣ ಅಲ್ಲ ಅಂತ ನನ್ನ ಭಾವನೆ. Yes. 2018ರಲ್ಲಿ ಗುಜರಾತ್ ಚುನಾವಣೆ ಆಗುತ್ತೆ. ಗುಜರಾತ್ ಚುನಾವಣೆಗೆ ಆಗೋಕ್ ಮೊದಲು ಸುಮಾರು 13 ಶಾಸಕರು ಕಾಂಗ್ರೆಸ್ ಇಂದ ಆ ಕಡೆ ಹೋಗ್ತಾರೆ. ಅದರಲ್ಲಿ ಒಬ್ಬ ಶಾಸಕ ಅಲ್ಪೇಶ್ ಠಾಕೂರ್ ಅಂತ ತಮ್ಗೆ ಗೊತ್ತಿರಬೇಕು, ಅವ್ರು ಚುನಾವಣೆ ಸೋಲ್ತಾನೆ. Yes. ಸೊ ಅದೇ ತರ ಇವಾಗ ಸುಮಾರು 8 ಶಾಸಕರನ್ನ ಮತ್ತೆ ಅವರು ಖರೀದಿ ಮಾಡಿದ್ದಾರೆ ಇದರಲ್ಲಿ. ನನಗೆ ಅರ್ಥ ಆಗ್ತಿಲ್ಲ ಸಾರಿ ಬ್ರಿಜೇಶ್, ಈ ಖರೀದಿ ಅನ್ನೋ ಪದನ ಕಾಂಗ್ರೆಸ್ ಆಗಾಗ್ಗೆ ಬಳಸತ್ತೆ. ಬಿಜೆಪಿ ವಿಚಾರದಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲೂ ಬಳಸ್ತಿರಲ್ಲ. ಅವ್ರು ಖರೀದಿ ಮಾಡ್ತಾರೆ, ಹೋಗ್ತಿರೋಂತ ನಿಮ್ ಶಾಸಕರು ಏನು ಹೇಳಿ ನನಗೆ. ಇಲ್ಲ, ಹಾಗೆ- Why ಅಲ್ಲ, are you- why ಅಲ್ಲ, are you ಮೊದಲು making ಇವರು it? ಖರೀದಿ ಮಾಡ್ತಾ ಇದ್ರು, ಇಲ್ಲ ಇವರು ಮೊದಲು ಇಲ್ಲ, ಅದು ಖರೀದಿ ಮಾಡ್ತಾ ಇದ್ರು. ಒಪ್ಪೋದಿಲ್ಲ. ಮೋದಿ ಶೆಟ್ಟರ್ ಮಾತು ನಾನು ಒಪ್ಪೋದಿಲ್ಲ. ಯಾಕೆ ಅಂತಾನೆ ಹೇಳ್ತೀನಿ ನೋಡಿ. 1985 ಅಲ್ಲಿ ಆಂಟಿ ಡಿಫೆಕ್ಷನ್ ಲಾ ಆಗುತ್ತೆ. Yes. ಅದು ತಂದವ್ರು ಯಾರು? ಕಾಂಗ್ರೆಸ್ ಪಕ್ಷ ತಂದ. Correct. ಅದಕ್ಕೆ ಮೊದಲು ಕೂಡ ನಾವು ಮಾಡಿದೀವಿ ಅಂತ ಇವ್ರು ಹೇಳೋದು ಸತ್ಯ. ಅದಾದ್ಮೇಲೆ ಮಾಡಿರುವಂತ ಒಂದೇ ಒಂದು ನಿದರ್ಶನ ಆಯ್ತು. ಅದಾದ್ಮೇಲೆ ಒಂದೇ ಒಂದು ನಿದರ್ಶನ ತೋರಿಸ್ಲಿ ನಾನು. All right. Let's give you the benefit of doubt. ಎರಡನೇ ವಿಚಾರ ಬಿಜೆಪಿ ಬರುತ್ತೆ. ಅರುಣ್ ಜೇಟ್ಲಿ ಅವರು ವಾಜಪೇಯಿ ಅವರ ಸರ್ಕಾರದಲ್ಲಿ ಆಂಟಿ ಡಿಫೆಕ್ಷನ್ ಲಾ ಇನ್ನ ಶಕ್ತಿ ಕೊಡಿಸ್ತಾರೆ ಅದಕ್ಕೆ. ಅದರಲ್ಲಿ ನೀವು 3/4 ಶಿಫ್ಟ್ ಆಗಬೇಕು, ಅದಕ್ಕಿಂತ 1/3 ಇಲ್ಲ ಅಂತ ಚೇಂಜ್ ಮಾಡ್ತಾರೆ. ಮತ್ತೆ ಇವಾಗ ಇಂಟ್ರೊಡ್ಯೂಸ್ ಮಾಡಿದವರು ಇವಾಗ ಆಪರೇಷನ್ ಕಮಲ ಬಿಜೆಪಿನವರೇ ತಾನೆ. ಇವಾಗ ಪ್ರತಿ ರಾಜ್ಯದಲ್ಲೂ ಐ ಆಮ್ ನಾಟ್ ಡಿನೈಯಿಂಗ್ ದಿಸ್ ಪಾರ್ಟ್ ಡೆವಲಪ್ಮೆಂಟ್ ಅನ್ನ. ನನ್ನ ಕ್ವಶನ್, ನಿಮ್ಮ ಪಕ್ಷವನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, ಟ್ರೂ, ಅವರು ಕರೀತಾ ಇದ್ದಾರೆ, ಆಲ್ ರೈಟ್. ಆಮಿಷವನ್ನು ಒಡ್ಡುತ್ತಿದ್ದಾರೆ, ಆಲ್ ರೈಟ್, ಅಕ್ಸೆಪ್ಟೆಡ್. ಪರ್ಚೇಸ್ ಮಾಡಿದ್ದಾರೆ, ಆಲ್ ರೈಟ್, ಅಕ್ಸೆಪ್ಟೆಡ್, ಎಲ್ಲ ಅಕ್ಸೆಪ್ಟೆಡ್. ಹೋಗ್ತಿರೋ ಅಂತ ಎಂತ ಲೀಡರ್ಗಳನ್ನು ನೀವು ಇಟ್ಕೊಂಡಿದ್ದೀರಿ? ಅದಕ್ಕೆ ನಾನು ಹೇಳ್ತಿರೋದು ಇಲ್ಲ ರಂಗವ್ರೆ, ಅದಕ್ಕೆ ನಾನು ಹೇಳ್ತಿರೋದು ಅದಕ್ಕೆ ನಾನು ಹೇಳ್ತಿರೋದು ಆಂಟಿ ಡಿಫೆಕ್ಷನ್ ಲಾ ತಂದಿರೋರು ಕಾಂಗ್ರೆಸ್. ಸೊ ನಮಗ್ ಭಯ ಇತ್ತು, ಇಲ್ಲ ನಮ್ ಶಾಸಕರೆಲ್ಲ ಹೊಟ್ಟೋಗ್ಬಿಡ್ತಾರೆ ಅಂತ. ಇವ್ರು ಏನಕ್ಕೆ ಅದನ್ನ ಗಟ್ಟಿಪಡಿಸಿದ್ರು? ಏನಕ್ಕಂದ್ರೆ ಇವ್ರಿಗೂ ಭಯ ಇದೆ. ಇವ್ರಿಗೂ ಏನಕ್ಕೆ ದುಡ್ಡು ಪ್ರಲೋಭನೆ ಇದು ಕೊಟ್ಟಾಗ ಅವ್ರ ಕಡೆಯಿಂದ ಹೋಗ್ಬೋದು ಅನ್ನೋಂತ ಭಯ ಇದೆ. ಅದಕ್ಕೋಸ್ಕರ ತಾನೇ ಇವರು ಸ್ಟ್ರೆಂಥನ್ ಮಾಡಿರೋದು. ಇಲ್ಲಾಂದ್ರೆ ಇವ್ರಿಗೆ ವೈ ಶುಡ್ ಸ್ಟ್ರೆಂಥನ್? ಒಂದು ಇಂಟರ್ವೆನ್ಷನ್ ಕೊಡಿ ಜಾಗ. ಅಲ್ಟಿಮೇಟ್ಲಿ ಮೊದಲಿನ ತರ ಚುನಾವಣೆಯನ್ನೇ ಎದುರಿಸದೆ ಶಾಸಕರು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗ್ತಾ ಇಲ್ಲ. ಅಲ್ಟಿಮೇಟ್ಲಿ ಲೆಟ್ಸ್ ಕಮ್ ಟು ದಟ್ ಪಾಯಿಂಟ್. ಪ್ರೀ ಆಂಟಿ ಡಿಫೆಕ್ಷನ್ ಇದ್ದಾಗ ಕಾಂಗ್ರೆಸ್ಗಾದಂಗೆ ಬೆಳಗ್ಗೆ ಇಲ್ಲಿರ್ತಾರೆ, ರಾತ್ರಿ ಅಲ್ಲೋಗ್ತಾರೆ ಅನ್ನೋದು ಇರಲಿಲ್ಲ. ಅಂದ್ರೆ ಜನಕ್ಕೆ ಯಾವುದೇ ಆನ್ಸರಬಿಲಿಟಿ ಅಥವಾ ರೆಸ್ಪಾನ್ಸಿಬಿಲಿಟಿ ಅದರಲ್ಲಿ ಇರಲಿಲ್ಲ. ಈಗ ಆಗ್ತಿರೋದು ನಾನು ಸರಿ ಅಂತ ಡಿಫೆಂಡ್ ಮಾಡ್ತಾ ಇಲ್ಲ, ಐ ಆಮ್ ನಾಟ್ ಡಿಫೆಂಡಿಂಗ್ ಇಟ್, ಬಟ್ ದೇ ಆರ್ ಗೋಯಿಂಗ್ ಬ್ಯಾಕ್ ಟು ದ ಪೀಪಲ್ ಫಾರ್ ಇದು ಟೆಸ್ಟ್ಗೆ. ಬಟ್ ಸರ್ ಅನ್ಇವನ್ ಸರ್ಕಮ್ಸ್ಟಾನ್ಸ್ ಇದರಲ್ಲಿ ಯು ಕಾಂಟ್ ಕಂಪೇರ್. ಇವಾಗ 2 classes ಆಫ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಹಾಗಾದ್ರೆ ಒಂದು ನಿಮಿಷ, 2 classes ಆಫ್ ಕ್ಯಾಂಡಿಡೇಟ್ ನಮ್ಮಲ್ಲಿ ಲಾದಲ್ಲಿ ಕ್ಲಾಸ್ 1 ಹೇರ್, ಕ್ಲಾಸ್ 2 ಹೇರ್ ಅಂತ ಇರ್ತಾರಲ್ಲ ಲಾದಲ್ಲಿ. ಇವಾಗ ಯಾರು ತೀರ್ಕೊಂಡ್ರೆ ಅದೇ ತರ ಇವತ್ತು ಮುನಿರತ್ನ ಅವರು ಕ್ಲಾಸ್ 1 ಕ್ಯಾಂಡಿಡೇಟ್. ಮಂತ್ರಿ ಆಗುವಂತವ್ರು ಅವರು. ರಾಜೇಶ್ ಗೌಡ್ರು ಮಂತ್ರಿ ಆಗಲ್ಲ. ಬ್ರಿಜೇಶ್ ಇವರು ಜನದ ಹತ್ರಕ್ಕೆ ವಾಪಸ್ ಹೋಗ್ತಿದ್ದಾರೆ. ಹೌದು. ಈಗ ನಾಳೆ ಶಿರಾನಲ್ಲಿ ಲೆಟ್ಸ್ ಸಿ, ಅಸ್ಯೂಮಿಂಗ್ ಎ ಸಿನಾರಿಯೋ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋ, ಊಹಾತ್ಮಕವಾಗಿ ನೀವು ಗೆಲ್ತೀರಿ ಅಂತ ಇಟ್ಕೊಳ್ಳೋಣ. You mean to say Shira voters are only intelligent and Rajarashwari voters are bad? ಅದು ನಾನು ಒಪ್ಪೋದಿಲ್ಲ. ನಾನು ಅಲ್ಲ ಅದೇನು ಅಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಇದುವರೆಗೂ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಪ್ರತಿ ಬಾರಿ ಆಡಳಿತಾರೂಢ ಪಕ್ಷ ಯಾರಿರುತ್ತೆ ಅವ್ರು ವಿಶ್ವನಾಥನ್ ಸೋಲ್ಸೋ ಹುಣಸೂರು ಜನ ಮಾತ್ರ ಬುದ್ಧಿವಂತರು. ಇನ್ಯಾವುದೋ ಕಡೆ ಗೆಲ್ಲಿಸಿದಾಗ ಅವ್ರು ಪೆದ್ರು ಅಂತ ಹೇಳಿಕ್ ಬರಲ್ಲ. ಪೀಪಲ್ ಹ್ಯಾವ್ ಪುಟ್ ದೇರ್ ಫೇತ್ ಇನ್ ಸಂಬಡಿ. ನಾನು ಕೇಳ್ತಿರೋದು ನಿಮ್ಮ ಪಕ್ಷವನ್ನ ಬಿಟ್ಟು ಹೋಗುವಂತಹ ಸನ್ನಿವೇಶವಾಗಲಿ, ಮನೋಸ್ಥಿತಿಯಾಗಲಿ ಇರುವಂತಹ ಆ ಗಟ್ಟಿತನವನ್ನ ಪಕ್ಷ ಕಳ್ಕೊತಾ ಹೋದ್ರೆ ಇನ್ನೇನಾಗತ್ತೆ? ವೈ ಆರ್ ದೇ ಗೋಯಿಂಗ್? ಫಸ್ಟ್ ಲೆಟ್ ಮಿ ಆಸ್ಕ್ ಯು ದಿಸ್ ಕ್ವೆಶ್ಚನ್, ವೈ ಆರ್ ದೇ ಗೋಯಿಂಗ್? ತಾತ್ಕಾಲಿಕವಾಗಿ ಎಲ್ಲ ಪಕ್ಷದಲ್ಲೂ ಈ ತೊಂದರೆಗಳು ಇದ್ದೇ ಇರ್ತವೆ. ಯಾಕೆಂತ ಹೇಳಿದ್ರೆ 2004ರಿಂದ 2014ವರೆಗೂ
ಬಿಜೆಪಿಲಿ ಯಾವ್ದು ಭವಿಷ್ಯ ಕಾಣಿಸ್ತಿರ್ಲಿಲ್ಲ. ಇವಾಗ ನಾಯಕರು ಇವಾಗ ಹೇಳ್ತಿದ್ದಾರೆ ನಮ್ಗೆ ಭವಿಷ್ಯ ಇಲ್ಲ ಅಂತ. 2004ರಿಂದ 2010ವರೆಗೂ ಇವ್ರಿಗೆಂತ ಭವಿಷ್ಯ ಇತ್ತು? ಓಕೆ, 20 ವರ್ಷ ಆದ್ಮೇಲೆ ನಿಮ್ಗೂ ಭವಿಷ್ಯ ಬರ್ಬೋದು, ಅವ್ರಿಗೂ ಭವಿಷ್ಯ ಕಡಿಮೆ ಆಗ್ಬೋದು. ಐ ಡೋಂಟ್ ನೋ. ಇದರಲ್ಲಿ ವಿಧಾನಸೌಧ ಅಸೆಂಬ್ಲಿ ಚುನಾವಣೆ 2 ಸೀಟ್ ಗೆದ್ದು ಇವತ್ತು ರಾಷ್ಟ್ರ ಮತ್ತು ರಾಜ್ಯವನ್ನ ಆಳ್ತಾ ಇದ್ದೀರಿ. ಆವಾಗ ಯಾವ ಭವಿಷ್ಯ ಐತಿ, ಇವಾಗ ನಮ್ ಬಗ್ಗೆ ಭವಿಷ್ಯ ಇಲ್ಲ ಅಂತ ಕೈ ತೋರಿಸ್ತೀರಿ. ಅದೇ ಪ್ರಶ್ನೆಯನ್ನ ನಾನು ನಾಯಕ ಅವ್ರಿಗೆ ಕೇಳ್ತೇನೆ. ಅದನ್ನೇ ಕೇಳ್ತಾ ಇದ್ದೀನಿ ನಾನು. ಅದೇ ಪ್ರಶ್ನೆ ಅದನ್ನೇ ಕೇಳ್ತಾ ನಾವು ಇದ್ದೀನಿ. ಯಾಕೆ ಬಂದಿವಿ, ನೀವು ಯಾಕೆ ಹಿಂದೆ ಹೋಗ್ತಾ ಇದ್ದೀರಿ? ಇದು ಅದನ್ನ ಚಕ್ರ, ಹೇಳಿ. ಇದು ರಾಜಕೀಯ ಅನ್ನೋದು ಚಕ್ರ ತಿರುಗ್ತಾ ಅಲ್ಲ, ಇರ್ತದೆ. ಚಕ್ರವನ್ನ ನಾವು ಕಾದು ಹೋಗ್ತೇವೆ. ನೋಡ್ಬೇಕು. ಆಯ್ತು, ಕಾಲಾಯ ತಸ್ಮಾಯ ಶರವಣ. ನಮಃ. ಚಕ್ರವನ್ನ ನಾವು ಏನು ಹೋಗ್ತೇವೆ. ಆತರಪಟ್ಟು ಏನು ಹೇಳಕ್ ನಾನು ಹೋಗ್ಬೇಡಿ. ನಾನು ಯಾರನ್ನು- ಇದು ಯಾವ್ದು ಕೂಡ ಇದು ಇದು please. ನೋಡಿ, ಸೋಲು ಗೆಲುವು ಅನ್ನೋದು ಪ್ರಜಾಪ್ರಭುತ್ವ ಆಯ್ತು, ಆಯ್ತು. ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ. ಜನ ಕೊಟ್ಟಿರತಕ್ಕಂಥ ತೀರ್ಪು ಈಗ ಸೋಲ್ತಾ ಪ್ರತಾಪ್ ಸಿಂಗ್ ನಾಯಕ್ ಅವರು, ಇಲ್ಲ ಅಂತ ಹೇಳಲ್ಲ ಪ್ರತಾಪ್ ಸಿಂಗ್ ನಾನು. ನಾಯಕ್ ಮತ್ತು ಶರವಣ, ಪ್ರತಾಪ್ ಸಿಂಗ್ ನಾಯಕ್ ಮತ್ತು ಶರವಣ ಅಲ್ಲಲ್ಲ. ಇಬ್ಬರನ್ನು ಅಲ್ಲ, ಒಂದೇ ಕಡೆ ರಂಗನವ್ರೆ, ಅವ್ರು ನನ್ನ ಕೈ ತೋರಿಸ್ಬಿಟ್ಟು ಈಗ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇಬ್ಬರನ್ನು ಒಂದೇ ಕಡೆ ಕೂರಿಸಿದ್ದೀವಿ. ನಾನು ಸುಮ್ಮನೆ ಎಲ್ಲ ಜಾಗ ಕೊಡಲ್ಲ ಯಾರಿಗೂ. ಇಬ್ರು ಆನರಬಲ್ MLC ಸರ್. ಸ್ವಲ್ಪ ಓಕೆ. RR ನಗರದಲ್ಲಿ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದ್ದಂಗಿದೆ. ಬಿಕಾಸ್ ಬಹಳ ಸರಳ, ಯಾಕೆ ಈ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ನಮ್ಮವರು ಅಂತ. ಹೆಂಗ್ ನೀವು ಡಿಕ್ಲೇರ್ ಮಾಡ್ತೀರಿ ಅಂತಂದ್ರೆ 1,05,000 ಚಿಲ್ಲರೆ ಮತಗಳನ್ನ ಪಡೆದುಕೊಂಡಿದ್ದಾರೆ ಅವರು. 2,09,000 ಮತಗಳಲ್ಲಿ 51% ವೋಟನ್ನ ಕ್ರಾಸ್ ಆಗೋದಾದ್ರೆ ದಿ ಜಡ್ಜ್ಮೆಂಟ್ ಈಸ್ ಕಂಪ್ಲೀಟೆಡ್. ಅಲ್ಲಿ ಮುಗ್ದಾಯ್ತಲ್ಲಿ ತೀರ್ಮಾನ. ಹಾಗಾಗಿ ಅದನ್ನು ಡಿಕ್ಲೇರ್ ಮಾಡೋ ಲೆವೆಲ್ಗೆ ಬರ್ತಾ ಇದ್ದಾರೆ ನಮ್ಮವರು. RR ನಗರದಲ್ಲಿ 1,03,291 ಮತಗಳನ್ನು ಅವರು ಪಡ್ಕೊಂಡಿದ್ದಾರೆ. ಅಂದರೆ ಆಲ್ಮೋಸ್ಟ್ 50% ಬರ್ತಾ ಇದೆ. ಅದು ಇನ್ನೊಂದು 2-3 ಸಾವಿರ ವೋಟ್ ಆದರೆ ಆಗೋಗುತ್ತೆ. ಅದು ಯಾಕಂದರೆ 2,09,000 ವೋಟ್ ಅಷ್ಟೇ ಅಲ್ಲಿ ಇರುವಂಥದ್ದು. ಹಾಗಾಗಿ ಅಧಿಕೃತ ಘೋಷಣೆ ಮಾಡಬೇಕಾಗಿ ಬರುತ್ತೆ ಇನ್ನು ಮುಂದಕ್ಕೆ ಅಂತಾರೆ. ಅದು ಎಷ್ಟು ಕಾರು ಮಾಡಲಿ, ನೋಡ್ಕೊಳ್ಳೋಣ. ಆಮೇಲೆ ಮಾರ್ಜಿನ್ ಏನು ಬರುತ್ತೆ ಅನ್ನೋದನ್ನು ಕೂಡ ನೋಡೋಣ. ಮಾನ್ಯ ಶ್ರೀ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಫಸ್ಟ್ ರೆಸ್ಪಾನ್ಸ್ ತಗೋಬೇಕು ಇವರು 3 ಜನದ್ದಕ್ಕೆ. ಆದರೆ ಈ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೀನಿ. ಹೋಗೋದಕ್ಕೆ ಮೊದಲು ಒಂದು ಪುಟಾಣಿ ರ್ಯಾಪ್ ಅಪ್ ಕ್ವಿಕ್ ಆಗಿ. RR ನಗರದಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಗೆಲುವನ್ನು ಖಚಿತಪಡಿಸ್ಕೊತಾ ಇದೆ. ಆದರೆ ಶಿರಾದಲ್ಲಿ ಅದೇ ಮಾತನ್ನು ನಾನು ಆಡಲಿಕ್ಕೆ ಸಾಧ್ಯ ಇಲ್ಲ ಸದ್ಯದಲ್ಲಿ. ಅತ್ತ ಬಿಹಾರದಲ್ಲಿ ಬಿಜೆಪಿ ಮತ್ತು RJD ಹಣಾಹಣಿ ಅಂದರೆ ಹಣಾಹಣಿ ಆ ರೀತಿ ಹೋರಾಟವನ್ನು ನಡೆಸ್ತಾ ಇವೆ. ಉತ್ತರ ಪ್ರದೇಶ, ಗುಜರಾತ್ ಮತ್ತು ರಾಜಸ್ಥಾನ್ ಮಧ್ಯಪ್ರದೇಶದಿಂದ ಬರ್ತಿರೋ ವರದಿಗಳು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ನಿರಾಸೆ ತರುವಂತಹ ಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ಇದು ಈ ಹೊತ್ತಿನಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು.